ಇದು ಗೋಮೂತ್ರ ಅರ್ಕ ಮಾಡುವಂತ ಬಾಯ್ಲರ್ ಸರ್ ಇದು. ಅಲ್ಲಿ ಬೆಳಿಗ್ಗೆ ಏನದ ಗೋಮೂತ್ರ ಬ್ರಾಹ್ಮಿ ಮುಹೂರ್ತದೊಳಗೆ ಏನು ಕಲೆಕ್ಟ್ ಮಾಡ್ತೀವಲ್ರಿ ಬೆಳಗಿನ 6 ಗಂಟೆ ಒಳಗ್ರಿ, ಅದನ್ನ ತಂದು ಈ ಬಾಯ್ಲರ್ಗೆ ಹಾಕ್ತಿವ್ರಿ. ಇಲ್ಲಿ ಓಹೋ, ಇಲ್ಲಿಂದ ಹಾಕದೇನ್? ಹೌದ್ರಿ. ಈ ಬಾಯ್ಲರ್ಗೆ ಹಾಕಿ ಕಾಯಿಸ್ತೀವ್ರಿ. ಕಾಯಿಸಿದಾಗ ಒಂದು 45 ನಿಮಿಷ ಕಾಯ್ದಾಗ ಏನಾಗತ್ತಲ್ರಿ, 100 ಡಿಗ್ರಿ ಸೆಲ್ಸಿಯಸ್ ದೊಳಗೆ ಅದು ಕಾಯ್ದಾಗ ಆವಿಯಾಗಿ ಹೋಗುತ್ರಿ. ಅದು ಗೋಮೂತ್ರ ಆವಿಯಾಗಿ ಹೋಗೋ ಟೈಮ್ದೊಳಗೆ ಏನೈತಲ್ರಿ, ಅದನ್ನ ನಾವು ಇಲ್ಲಿ ಈ ಪೈಪ್ ಮುಖಾಂತರ ಹೋಗುತ್ತೇನ್ರಿ? ಈ ಪೈಪ್ ಮುಖಾಂತರ ಹೋಗ್ತದ್ರಿ. ಇದು ಅಖಂಡ ಐತ್ರಿ ಪೈಪ್. ಇದು ಮೇಲ್ಗಡೆ ಕೋಟಿಂಗ್ ರೀ, ಇದು ಕವರಿಂಗ್ ಇದೆ ರೀ. ಈ ಕವರಿಂಗ್ ಅಲ್ಲಿ ಇದು ಏನೇ ನೀರ್ ಹಾಕ್ತಿವಲ್ರಿ, ಕೋಡ್ ಮಾಡತ್ರಿ. ಅದನ್ನ ಕೋಡ್ ಮಾಡಿದಾಗ ಬಾಷ್ಪೀಕರಣ ಹೋಗೋದು ಮತ್ತೆ ಹನಿಯಾಗಿ ಕನ್ವರ್ಟ್ ಆಗ್ತದೆ. ಅದೇ ಅರ್ಕ ರೀ, ಗೋಮೂತ್ರ ಅರ್ಕ. ಇದ್ರೊಳಗ ನೀರ್ ಹಾಕ್ತಿರಿ? ಇದ್ರೊಳಗೆ ನೀರ್ ಹಾಕ್ತಿವಿ ಸರ್. ಇದು ಆದ್ಮೇಲೆ ಇಲ್ಲಿ ರಿಟರ್ನ್ ಇಲ್ಲಿ ಬರ್ತದೆ, ಬಿಸಿಯಾಗಿ ಬರ್ತದೆ. ಇದೇ ನೀರು ನಾವು ಸ್ನಾನಕ್ಕೆ ಅದೆಲ್ಲ ಬಳಸ್ತೀವಿ. 2 ಕೆಲಸ ಆಗತ್ತೆ ಸರ್. ಮತ್ತೆ ಇಲ್ಲೇನೋ ಬಟ್ಟೆ ಕಟ್ಟಿಟ್ಟಿರಲ್ರಿ? ಇದು ಬಟ್ಟೆ ಕಟ್ಟೋದಂದ್ರ ಗೋಮೂತ್ರ ಅರ್ಕದೊಳಗ ಬೇರೆ ಬೇರೆ ಅರ್ಕ ತಯಾರಿ ಮಾಡ್ತೀವಿ. ಅಂದ್ರ ಆಯಾ ರೋಗಗಳಿಗೆ ತಕ್ಕಂಗ್ರಿ, ತುಳಸಿ ಎಲೆ ಅರ್ಕ ರೀ, ವಿಳೆದೆಲೆ ಅರ್ಕ, ಆಮೇಲೆ ನೀಮ ಅರ್ಕ, ಲಕ್ಷ್ಮಣ ಫಲದ ಅರ್ಕ, ಆಮೇಲೆ ಅಮೃತ ಬಳ್ಳಿ ಅರ್ಕ, ಈ ತರದ ಅರ್ಕಗಳು ತಯಾರಿ ಮಾಡ್ತೀವ್ರಿ. ಅವ್ರಿಗೆ ಯಾವ್ದು ಬೇಕಂತಾರ ಅದನ್ನ ತಪ್ಪಲುಗಳನ್ನ ಇದ್ರಲ್ಲಿ ಗಂಟು ಹಾಕಿ ಕಟ್ಟಿ ಅದ್ರೊಳಗೆ ಬಿಡ್ತೇವ್ರಿ. ಅದ್ರ ಜೊತೆಗೆ ಬಾಯ್ಲ್ ಆಗ್ತದೆ. ಹೌದು ಸರ್. ಇದು ಔಟ್ಲೆಟ್ ರೀ. ಇದು ಲಾಸ್ಟಿಗೆ ಗೋಮೂತ್ರ ಅರ್ಕ ತೆಗದ್ಮೇಲೆ ಇದು ಏನ್ ಬರ್ತದಲ್ರಿ, ಇದನ್ನ ನಾವು ಕಲೆಕ್ಟ್ ಮಾಡ್ಕೋತೀವ್ರಿ. ನಮಗ ಗಿಡಗಳಿಗೆಲ್ಲ ರೀ ಇದೇ ಔಷಧಿಯಾಗಿ ನಾವು ಸಿಂಪರಣೆ ಮಾಡ್ತೀವ್ರಿ. ಕೀಟನಾಶಕ ಕೆಲಸ. ಹೌದು ಸರ್, ಹೌದು. ಇದು ಅರ್ಕ ತೆಗದ್ಮೇಲೆ ಕೆಳಗಡೆ ಏನ್ ಉಳಿದಿರ್ತಲ್ರಿ, ಅದ್ ನಾವ್ ಅಡಿಕೆ ಬೆಳೆಗೆಲ್ಲ ಕಳಿಸ್ತೀವ್ರಿ. ಚಿಕ್ಕಮಗಳೂರು ಡಿಸ್ಟಿಕ್, ಕಡೂರು ಅಲ್ಲೆಲ್ಲ ಹೋಗ್ತಾ ಇದೀರಿ. ಸರ್, ಈ ಅರ್ಕ ಏನ್ ರೇಟಿಗೆ ಕೊಡ್ತಾ ಇದ್ರಿ ಸರ್? ಅರ್ಕ ನಮ್ದು 200 ml ಬಾಟ್ಲಿ ರೀ, 100 ರೂಪಾಯಿ ಬಾಟ್ಲಿ ಮಾಡೀವ್ರಿ. 200 ml. ಬೇರೆ ಬೇರೆ ಔಷಧಿ ಆದ್ರೆ ರೀ ಯಾವ್ದಕ್ಕಾದ್ರೂ ಒಂದೇ ರೇಟ್ ಮಾಡಿದ್ರಿ ಎಲ್ಲ. ಯಾಕಂದ್ರೆ ಔಟ್ ಸೈಡ್ ಇಂದ ಯಾವ್ದು ತರೋದಿಲ್ರಿ ನಾನು. ಎಲ್ಲಾ ತರ ವನಸ್ಪತಿ ಗಿಡಗಳನ್ನ ಇಲ್ಲೇ ಹಚ್ಕೊಂಡಿ ನಾನು. ಹಿಂಗಾಗಿ ಅದಕ್ಕೆ ಬೇರೆ ಕಾಸ್ಟ್ ಅನ್ನೋದೇನಿಲ್ಲ, ಒಂದೇ ದರದಲ್ಲೇ ಕೊಡ್ತೇನ್ರಿ.